The new national education policy will be a milestone in the history of this country in promoting growth and development, and the country will regain its lost position of ವಿಶ್ವಗುರು. ಮತ್ತು ಇದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇಟ್ ಕ್ಯಾನ್ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಬೇರೆ ದೇಶಕ್ಕೂ ಹೋಗಿ ಶಿಕ್ಷಣ ಪಡಿಬೋದು. ದಿಸ್ ಕ್ರೆಡಿಟ್ಸ್ ಕ್ಯಾನ್ ಬಿ ಟ್ರಾನ್ಸ್ಫರಬಲ್ ಇಫ್ ದೇರ್ ಇಸ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಟೂ ನೇಷನ್ಸ್. ಅದೇ ರೀತಿ ನಾವು ಯಾವ ರಾಜ್ಯಕ್ಕೂ ಹೋಗಿ ಶಿಕ್ಷಣ ಪಡೆಯಲು ಆಗುತ್ತೆ. ದಟ್ ಈಸ್ ಟ್ರಾನ್ಸ್ಫರ್ಡ್ ಥ್ರೂ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಏನು ನಾವು ಸ್ಥಾಪನೆ ಮಾಡಲಿದ್ದೀವಿ. ಯು ಕ್ಯಾನ್ ಅರ್ನ್ ಕ್ರೆಡಿಟ್ಸ್ ಹಿಯರ್, ಯು ಕ್ಯಾನ್ ಅರ್ನ್ ಕ್ರೆಡಿಟ್ಸ್ ಫ್ರಮ್ ಅದರ್ ಕಂಟ್ರೀಸ್, ಯು ಕ್ಯಾನ್ ಹ್ಯಾವ್ ಡ್ಯುಯಲ್ ಡಿಗ್ರಿ ಸಿಸ್ಟಮ್, ಯು ಕ್ಯಾನ್ ಹ್ಯಾವ್ ಇಂಟಿಗ್ರೇಟೆಡ್ ಡಿಗ್ರೀಸ್, ಯು ಕ್ಯಾನ್ ಹ್ಯಾವ್ ಮೈನರ್ ಆ್ಯಂಡ್ ಮೇಜರ್ ಡಿಗ್ರೀಸ್. ಇದೆಲ್ಲ ಭಾಳ ಅನುಕೂಲ ಆಗುತ್ತೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ. ನಾನು ವೇಣುಗೋಪಾಲ್ KR, ಬೆಂಗಳೂರು ವಿಶ್ವವಿದ್ಯಾಲಯ ಕುಲಪತಿ. ಇಂದು ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಗ್ಗೆ ಮಾಹಿತಿಯನ್ನು ಪಡೆಯಲು ಪ್ರಯತ್ನ ಮಾಡೋಣ. ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ, ದ ನ್ಯೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 will bring about a revolutionary change in the growth and development of this country. ನಮಗೆಲ್ಲ ಗೊತ್ತೇ ಇದೆ, 3000 ವರ್ಷ ಹಿಂದೆ ಮೊಟ್ಟ ಮೊದಲನೆಯ ವಿಶ್ವವಿದ್ಯಾಲಯ ತಕ್ಷಶಿಲಾನಲ್ಲಿ ಸ್ಥಾಪನೆ ಆಯಿತು. 10th century BC in the 5th century AD ವರೆಗೂ ತಕ್ಷಶಿಲಾ ಮುಂಚೂಣಿಯಲ್ಲಿತ್ತು. 5th century AD ಇಂದ 12ನೇ ಶತಮಾನವರೆಗೂ ನಲಂದಾ ಯೂನಿವರ್ಸಿಟಿ, ಈಗ ಬಿಹಾರ್ನಲ್ಲಿರೋ ಪಟ್ನಾ ಸಿಟಿ ಪಕ್ಕದಲ್ಲಿ ನಲಂದಾ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ಆಗ ನಮ್ಮ ದೇಶ ಶಿಕ್ಷಣ ನೀತಿಯಲ್ಲಿ ಭಾಳ ಮುಂಚೂಣಿಯಲ್ಲಿತ್ತು. ಉದಾಹರಣೆಗೆ ನಲಂದಾ ವಿಶ್ವವಿದ್ಯಾಲಯದಲ್ಲಿ 10,000 ವಿದ್ಯಾರ್ಥಿಗಳು ಮತ್ತು 2,000 ಅಧ್ಯಾಪಕರು ಇದ್ದರು. ಆಗಿನ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ನಾವು ಭಾಳ ಶ್ರೇಷ್ಠವಾಗಿದ್ವಿ. 40% ಆಫ್ ಅವರ್ ಕಂಟ್ರೀಸ್ GDP, it was the world's GDP. ಅದಾಂತರ ನಾವು 1000 ವರ್ಷಕ್ಕಿಂತ ಹೆಚ್ಚು ಗುಲಾಮಗಿರಿಯಲ್ಲಿ ನರಳಿದ್ದೇವೆ. 13ನೇ ಶತಮಾನದಲ್ಲಿ ನಲಂದಾ ಯೂನಿವರ್ಸಿಟಿ ನಶಿತು ಹೋಯಿತು. ಅದಾದ ನಂತರ ನಮ್ಮ ಶಿಕ್ಷಣದಲ್ಲಿ ಭಾಳ ಕೊರತೆ ಉಂಟಾಯಿತು. ಇನ್ನು 5 ಶತಮಾನಗಳಾದ ಮೇಲೆ ಲಾರ್ಡ್ ಮೆಕುಲೆ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ಮೇಲೆ ಹೇರಿದ್ದರು. ಅದರಲ್ಲಿ ಆಂಗ್ಲ ಭಾಷೆಯನ್ನು ಮಾಧ್ಯಮವಾಗಿ ಶುರು ಮಾಡಲಾಯಿತು. 1857ನೇ ಇಸ್ವಿನಲ್ಲಿ ನಮಗೆ ಮೊಟ್ಟ ಮೊದಲನೆಯ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಯಿತು. ಯೂನಿವರ್ಸಿಟಿ ಆಫ್ ಮೆಡ್ರಾಸ್, ಯೂನಿವರ್ಸಿಟಿ ಆಫ್ ಮುಂಬೈ, ಯೂನಿವರ್ಸಿಟಿ ಆಫ್ ಕಲ್ಕಟ್ಟ. 100 ವರ್ಷ ಆದಮೇಲೆ 1968ನೇ ಇಸ್ವಿನಲ್ಲಿ ಮತ್ತು 1986ನೇ ಇಸ್ವಿನಲ್ಲಿ ಅಂದಿನ ಪ್ರಧಾನಿ ಮಂತ್ರಿಗಳು ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಶುರು ಮಾಡಲು ಪ್ರಯತ್ನ ಮಾಡಿದ್ರು. ಅದರಿಂದ ಸ್ವಲ್ಪ ಯಶಸ್ಸು ಆಯಿತು. 2009ರಲ್ಲಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅದು ಜಾರಿಯಾಗಿ ಬಂತು. ಅದರಿಂದ ಪ್ರೈಮರಿ ಎಜುಕೇಷನ್ ಸ್ವಲ್ಪ ಪ್ರಗತಿ ಆಯಿತು. ಈಗ 2020ರಲ್ಲಿ ನಾವು ಒಂದು ಹೊಸ
ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನೋಡುತ್ತಿದ್ದೇವೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಒಳ್ಳೆಯದಾ? ಈ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಏನು ಅನುಕೂಲಗಳು ಇದೆ, ಏನು ಅನನುಕೂಲಗಳನ್ನು ಆಗುತ್ತೆ, ಸೊ ಯಾವ ಥರ ಇದು ನಾವು ಮುಂದುವರಿಸಬೇಕು ಅಂತೂ ಅದನ್ನು ಮಾಹಿತಿ ಪಡೆಯಲು ನಾವು ಈ ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ಇಡಲು ಪ್ರಯತ್ನ ಮಾಡುತ್ತೇವೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ದೇಶದಲ್ಲಿ ಭಾಳ ಪ್ರಗತಿ ತರಲಿದೆ. ಸಂಕ್ಷಿಪ್ತವಾಗಿ ನಿಮಗೆಲ್ಲ ನಾನು ತಿಳಿಸೋದು ಏನಂದರೆ, ಈ ಶಿಕ್ಷಣ ನೀತಿ ಒಟ್ಟಾರೆ 3 ವರ್ಷದಿಂದ 23 ವರ್ಷವರೆಗೂ ಮಕ್ಕಳಿಗೆ ಯಾವ ಮಾದರಿಯಲ್ಲಿ ಯಾವ ರೀತಿಯಲ್ಲಿ ಶಿಕ್ಷಣ ಪಡಿಬೇಕಂತ ಒಂದು ರೂಪರೇಷವನ್ನು ಕೊಟ್ಟಿದ್ದೇವೆ. ನಮ್ಮ ದೇಶದಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೀ ಎಜುಕೇಷನ್, ಮಾಧ್ಯಮಿಕ, ಮಿಡಲ್ ಸ್ಕೂಲ್ ಎಜುಕೇಷನ್ ಮತ್ತು ಹೈಸ್ಕೂಲ್ ಎಜುಕೇಷನ್, ಇದು ನಾವು 5+3+3+4 ನಲ್ಲಿ ರೂಪದಲ್ಲಿ ನಾವು ಅದನ್ನು ಅನುಷ್ಠಾನಕ್ಕೆ ತರಲು ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಪ್ರೀ ನರ್ಸರಿ ಎಜುಕೇಷನ್, 1ನೇ ತರಗತಿ 2ನೇ ತರಗತಿ ನಮ್ಮ ಮಾತೃಭಾಷೆಯಲ್ಲಿ ಈ ಶಿಕ್ಷಣ ಪಡಿಬೇಕಂತ ನಮ್ಮ ಎಲ್ಲರಿಗೂ ಆ ವಿಶ್ವಾಸ ಮೂಡಿದೆ ಮತ್ತು ಅದು ಭಾಳ ಒಳ್ಳೆಯದು ಆಗುತ್ತೆ. ಮತ್ತು ಮಿಡಲ್ ಸ್ಕೂಲ್ ಪ್ರೈಮರಿ ಎಜುಕೇಷನ್ 3+3, ಇದರಲ್ಲೂ ಒಂದು ಪರಿವರ್ತನೆ ತರಲು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಮುಂದಾಗಿದೆ. ನಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತು ಮಿಡಲ್ ಸ್ಕೂಲ್ ಎಜುಕೇಷನ್ ಆದಮೇಲೆ 9ನೇ ಕ್ಲಾಸು, 10ನೇ ಕ್ಲಾಸು, 11ನೇ ಕ್ಲಾಸು, 12ನೇ ಕ್ಲಾಸ್ ಮತ್ತು 9th, 10th, 11th and 12th PUC ಇದನ್ನು ಇಂಟಿಗ್ರೇಟ್ ಮಾಡಿ ಕೌಶಲ್ಯ ಆಧಾರಿತ ಶಿಕ್ಷಣ ಪಡೆಯಬೇಕು ಅಂತ ಆ ರೂಪದಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೇವೆ. ಇದು ಜಪಾನೀಸ್ ಮಾಡೆಲ್ ಇರ್ಬೋದು, ಜರ್ಮನ್ ಮಾಡೆಲ್ ಇರ್ಬೋದು, ಮತ್ತು ಕೊರಿಯಾ ಮಾಡೆಲ್ ಇರ್ಬೋದು. ಇಂಥ ಮಾಡೆಲೆಲ್ಲ ನಾವು ಅದರಲ್ಲಿ ಸಂಶೋಧನೆ ಮಾಡಿ ಇಲ್ಲಿ ಅಳವಡಿಸಿಕೊಳ್ಳೋಕ್ಕೆ ನಾವು ಈ ಹೊಸ ಶಿಕ್ಷಣ ನೀತಿಯಲ್ಲಿ ಪ್ರಯತ್ನ ಮಾಡುತ್ತಿದ್ದೇವೆ. ಮತ್ತು PUC ಆದಮೇಲೆ ನಮಗೆ ಯಾವ ಡಿಗ್ರಿ ಕೋರ್ಸ್ ಪಡಿಬೋದು, ಆ ಡಿಗ್ರಿ ಕೋರ್ಸು ಫ್ಲೆಕ್ಸಿಬಲ್ ಇರುತ್ತಾ, ಆ ಡಿಗ್ರಿ ಕೋರ್ಸು ಭಾಳ ಒಂದು ಹೊಸ ನೀತಿ ಇರುತ್ತಾ ಅದರಲ್ಲಿ ಅಂತ ಹೇಳಿದಾಗ ನನ್ನ ಅನಿಸಿಕೆ ದಿಸ್ ನ್ಯೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ ದಿ ಪ್ರೆಸೆಂಟ್ ಏರಾ. ಮಕ್ಕಳೇ, ಈಗ ನಾವು PUC ಆದ ನಂತರ ವಿ ಕ್ಯಾನ್ ಚೂಸ್ ಎನಿ ಟೈಪ್ ಆಫ್ ಕೋರ್ಸಸ್. ಈ ಕೋರ್ಸಸ್ 4 ವರ್ಷ ಕೋರ್ಸಸ್ ಇರುತ್ತೆ. ಆ 4 ವರ್ಷದಲ್ಲಿ ನಾವು ಮೊದಲನೇ ವರ್ಷ ನಮ್ಮ ಶಿಕ್ಷಣ ಮುಗಿಸಿದ್ರೆ ನಮಗೆ ಒಂದು ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. 2ನೇ ವರ್ಷ ಮುಗಿಸಿದ್ರೆ ಡಿಪ್ಲೊಮಾ ಅಂತ ಕೊಡ್ತಾರೆ. 3ನೇ ವರ್ಷ ಶಿಕ್ಷಣ ಮುಗಿಸಿದ್ರೆ ನಮಗೆ ಡಿಗ್ರಿ ಅಂತ ಪಡೆಯಬಹುದು. 4ನೇ ವರ್ಷ ಕಂಪ್ಲೀಟ್ ಮಾಡಿದ್ರೆ ನಮಗೆ ಹಾನರ್ಸ್ ಡಿಗ್ರಿ ಪಡೆಯಬಹುದು. ಅಂದರೆ ದಿಸ್ ಎ ಮಲ್ಟಿಪಲ್ ಎಂಟ್ರಿ ಮಲ್ಟಿ ಎಕ್ಸಿಟ್ ಪ್ರೋಗ್ರಾಮ್. ನಾವು ಯಾವಾಗ ಬೇಕಾದ್ರೂ ನಾವು ಸ್ವಲ್ಪ ಶಿಕ್ಷಣ ಬಿಟ್ಟು ಕೆಲಸಕ್ಕೂ ಹೋಗ್ಬೋದು. ಆ ಕೆಲಸದಿಂದ ನಮಗೆ ವಿರಾಮ ಸಿಗಬೇಕಾದ್ರೆ ತಿರ್ಗಿ ಬಂದು ನಾವು ಸೇರಿಕೊಳ್ಬೋದು. ದಟ್ ಮೀನ್ಸ್ ಇಟ್ ಈಸ್ ಎ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್ ಪ್ರೋಗ್ರಾಮ್. ಮತ್ತು ನಾವು ಯಾವ ವಿಷಯದಲ್ಲೂ ನಾವು ಶಿಕ್ಷಣ ಪಡಿಬೋದು. ಯು ಕ್ಯಾನ್ ಮೂವ್ ಫ್ರಮ್ ಆರ್ಟ್ಸ್ ಟು ಸೈನ್ಸ್ ಟು ಕಾಮರ್ಸ್ ಟು ಇಂಜಿನಿಯರಿಂಗ್. ಉದಾಹರಣೆಗೆ ನಾವು ಈಗ ಇಂಜಿನಿಯರಿಂಗ್ ಮಾಡುವಾಗ ಸೈನ್ಸ್ ಕೋರ್ಸಸ್ ತಗೊಳ್ಬೋದು. ಸೈನ್ಸ್ ಕೋರ್ಸ್ನಲ್ಲಿ ನಾವು ರಿಜಿಸ್ಟರ್ ಮಾಡಿದಾಗ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕೋರ್ಸಸ್ಸು ಪಡೆಯಬಹುದು.
ಇದು ಜೊತೆಯಲ್ಲಿ ನಮ್ಮ ಶಿಕ್ಷಣ ಯಾವ ದಾರಿಯಲ್ಲಿ ಹೋಗಬೇಕಂತ ನೋಡಿದಾಗ ಇಟ್ ಕ್ಯಾನ್ ಬಿ ಬೋತ್ ಆನ್ಲೈನ್ ಕೋರ್ಸಸ್ ಆ್ಯಸ್ ವೆಲ್ ಆಸ್ ಆಫ್ಲೈನ್ ಕೋರ್ಸಸ್. ಯು ಜಿ ಸಿ ಈಗ ಆಗಲೇ ಹೇಳಿದೆ 40% ಆಫ್ ದಿ ಕೋರ್ಸಸ್ ಕ್ಯಾನ್ ಬಿ ಸ್ಟಡೀಡ್ ಪರ್ಸ್ಯೂಡ್ ಆನ್ಲೈನ್. ನಮಗೆ ಈಗಲೇ ಎಲ್ಲರೂ ಈ ಒಂದು ವರ್ಷದಿಂದ ಈ ಕೋವಿಡ್ ಪ್ಯಾಂಡಮಿಕ್ನಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಆನ್ಲೈನ್ ಕ್ಲಾಸಸ್ ಆರ್ ಇನ್ನವಿಟಬಲ್ ಆ್ಯಂಡ್ ಪಾಪ್ಯುಲರ್. ಅಂದರೆ ನಾವು ವಿ ಕ್ಯಾನ್ ಸ್ಟಡಿ ಎನಿ ಟೈಮ್, ಎನಿವೇರ್, ಎನಿ ಒನ್, ಎನಿ ಲ್ಯಾಂಗ್ವೇಜ್, ಎನಿ ಮೀಡಿಯಾ, ಎನಿ ಅಮೌಂಟ್ ಆಫ್ ಟೈಮ್. The courses are going to be interdisciplinary, intradisciplinary, cross-disciplinary, transdisciplinary and multidisciplinary in nature. ಉದಾಹರಣೆಗೆ ಇಂಗ್ಲೀಷ್ ಮಾಡಬಹುದು, ಫಿಸಿಕ್ಸನ್ನು ಓದ್ಬೋದು. ಯು ಕ್ಯಾನ್ ಟೇಕ್ ಬಯಾಲಜಿ ಆ್ಯಂಡ್ ಇಂಜಿನಿಯರಿಂಗ್, ಯು ಕ್ಯಾನ್ ಟೇಕ್ ಕೆಮಿಸ್ಟ್ರಿ ಆ್ಯಂಡ್ ಮ್ಯೂಸಿಕ್. ಇಂಥ ನಾನಾ ಕೋರ್ಸಸ್ನಲ್ಲಿ ನಾವು ಶಿಕ್ಷಣ ಪಡೆಯೋಕ್ಕೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಅವಕಾಶಗಳಿದೆ. ಮತ್ತು ಇಷ್ಟೇ ಅಲ್ಲ, ವಿ ಹ್ಯಾವ್ ಟು ಸ್ಟಡಿ ವೊಕೇಶ್ನಲ್ ಕೋರ್ಸಸ್, ಸ್ಕಿಲ್ ಬೇಸ್ಡ್ ಕೋರ್ಸಸ್, ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್, ಡಿಸಿಪ್ಲಿನ್ ಕೋರ್ ಕೋರ್ಸಸ್ ಆ್ಯಂಡ್ ವಿ ಹ್ಯಾವ್ ಟು ಸ್ಟಡಿ ಈವನ್ ಆಪ್ಷನಲ್ ಸಬ್ಜೆಕ್ಟ್, ಎಲೆಕ್ಟಿವ್ಸ್. ಮತ್ತು ಇದು ಸುಲಭವಾಗಿ ಮಾಡ್ಬೋದಾ ಅಂತ ನನ್ನ ಕೇಳಿದಾಗ ಇದು ಕೌಶಲ್ಯ ಆಧಾರಿತ ಶಿಕ್ಷಣ, ಉದ್ಯೋಗ ಕೊಡುವ ಶಿಕ್ಷಣ. ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಎಬಿಲಿಟಿ ಟು ಗೆಟ್ ಎಂಪ್ಲಾಯ್ಡ್, ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಸ್ಕಿಲ್ಸ್ ಟು ಬಿ ಎಂಪ್ಲಾಯ್ಡ್. ಸೊ ಅದಕ್ಕೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಭಾಳ ಅನುಕೂಲವಾಗಿದೆ. ಇದರಿಂದ ತೊಂದರೆ ಆಗ್ಬೋದಾ ಅಂತ ಹೇಳಿದಾಗ ಇಲ್ಲ. ಬಿಕಾಸ್ ಯು ಕ್ಯಾನ್ ಎಂಟರ್ ದ ಕೋರ್ಸಸ್ ಎನಿ ಟೈಮ್, ಯು ಕ್ಯಾನ್ ಜಾಯಿನ್ ಎ ಕೋರ್ಸ್ ಎನಿ ಟೈಮ್, ಯು ಕ್ಯಾನ್ ಲೀವ್ ದ ಕೋರ್ಸ್ ಎಟ್ ಎನಿ ಟೈಮ್. ಬಟ್ ಒಂದು ಏನಂದರೆ ಇದು ತೊಡಕು, ದ್ಯಾಟ್ ದ ಎಂಟೈರ್ ಕಂಟ್ರಿ ಶುಡ್ ಬಿ ಏಬಲ್ ಟು ಇಂಪ್ಲಿಮೆಂಟ್ ಸೈಮಲ್ಟೇನಿಯಸ್ಲಿ. ಬಟ್ as a pilot project, Karnataka is the first state in implementing this, so that the others will take a leap from what we are doing and they will be able to implement. ನಾವು ಈ ರಾಜ್ಯದಲ್ಲಿ ಓದಿ ಇನ್ನೊಂದು ರಾಜ್ಯಕ್ಕೆ ಹೋದ್ರೂ we can pursue our degree course. So that means we can migrate from one state to another state. We can study first year in Karnataka, we can study second year in Tamil Nadu, we can study third year in Uttar Pradesh. ಅಂದರೆ we can move from anywhere to anywhere. ಈಗ ನಾವು 4 ವರ್ಷ ಆನರ್ಸ್ ಕೋರ್ಸ್ ಮುಗಿಸಿದ್ರೆ ವಿ ಕ್ಯಾನ್ ಗೋ ಟು PhD ಪ್ರೋಗ್ರಾಮ್ ಡೈರೆಕ್ಟ್ಲಿ. 3 ವರ್ಷ ಕೋರ್ಸ್ ಡಿಗ್ರಿ ಕೋರ್ಸ್ ಮುಗಿಸಿದ್ರೆ ಯು ಕ್ಯಾನ್ ಡೂ 2 years PG ಪ್ರೋಗ್ರಾಮ್. ಅಂದರೆ ನಮಗೆ 1 year ಸರ್ಟಿಫಿಕೇಟ್ ಕೋರ್ಸ್, 2 year ಡಿಪ್ಲೊಮಾ ಕೋರ್ಸ್, 3 years ಡಿಗ್ರಿ ಕೋರ್ಸ್, 4 year ಆನರ್ಸ್ ಕೋರ್ಸ್ ದೊರಕಲಿದೆ. ನಾವು 3 years ಡಿಗ್ರಿ ಕೋರ್ಸ್ ಮಾಡಿದರೆ ವಿ ಕ್ಯಾನ್ ಡೂ 2 years ಪೋಸ್ಟ್ ಸ್ನಾತಕೋತ್ತರ ಪದವಿಯನ್ನು ಪಡೆಯೋಕ್ಕೆ ಅವಕಾಶ ಇದೆ. ಇಫ್ ಯು ಡೂ 4 years ಆನರ್ಸ್ ಕೋರ್ಸ್ ವಿತ್ ರಿಸರ್ಚ್, ನಾವು PhD ಡೈರೆಕ್ಟಾಗಿ PhDಗೆ ರಿಜಿಸ್ಟರ್ ಮಾಡೋಕ್ಕೆ ಅವಕಾಶ ಇದೆ. ಅದೇ ರೀತಿ 3 ವರ್ಷ UG ಕೋರ್ಸ್ ಮಾಡಿದ್ರೆ 2 ವರ್ಷ PG ಕೋರ್ಸು ಮಾಡ್ಬೋದು ನಾವು. ಅಂದರೆ ಅ ಲಾಟ್ ಆಫ್ ಫ್ಲೆಕ್ಸಿಬಿಲಿಟಿ ಇಸ್ ದೇರ್. ಮತ್ತು ವೊಕೇಶ್ನಲ್ ಕೋರ್ಸಸ್ ಆರ್ ದೇರ್, ಸ್ಕಿಲ್ ಬೇಸ್ಡ್ ಕೋರ್ಸಸ್ ಆರ್ ದೇರ್, ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಆರ್ ದೇರ್. ಅದಕ್ಕೆ ಉದಾಹರಣೆ ಡಿಜಿಟಲ್ ಫ್ಲೂಯೆನ್ಸಿ, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸಸ್, ಮತ್ತು ಸೈಬರ್ ಸೆಕ್ಯೂರಿಟಿ. ಇಂಥ ಎಲ್ಲರೂ ಈ ಕೋರ್ಸಸ್ನಲ್ಲಿ ಶಿಕ್ಷಣ ಪಡಿಬೇಕಂತ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ನಾವು ಅನುಷ್ಠಾನಕ್ಕೆ ತರಲಿದ್ದೀವಿ. ಅದೇ ರೀತಿ ನಮಗೆ ಹೋಲಿಸ್ಟಿಕ್ ಆಗಿ ಎಜುಕೇಷನ್ ಶಿಕ್ಷಣ ಪಡಿಬೇಕಂದ್ರೆ ಯೋಗ, ಸ್ಪೋರ್ಟ್ಸ್, ದ ಸೋಷಿಯಲ್ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಇದನ್ನೆಲ್ಲ ಪಡೆಯೋಕ್ಕೂ ಅವಕಾಶ ಮಾಡಿಕೊಟ್ಟಿದೆ ಇದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ. ಮತ್ತು ಇದು ಇನ್ನೊಂದು ಏನು
ವಿಶೇಷತೆ ಅಂದರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನೂ ಪ್ರಬಲವಾಗುತ್ತೆ ಮತ್ತು ನಮ್ಮ GDP ಇನ್ನೂ ಹೆಚ್ಚಾಗುತ್ತೆ ಮತ್ತು ಲೇಬರ್ ಫೋರ್ಸ್ಗೆ ಈ ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ಹೆಚ್ಚು ಲೇಬರ್ ಫೋರ್ಸು ನಮ್ಮ ದೇಶ ಕೊಡಲಿದೆ. ಆ ಲೇಬರ್ ಫೋರ್ಸ್ಗೆ ನಾವು ಭಾಳ ಶಕ್ತಿ ಉಳ್ಳವಾಗಿ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಅಂತ ನನಗೆ ವಿಶ್ವಾಸ ಇದೆ. ಮತ್ತು ನಾವು ಇದನ್ನು ಯಾವ ಕೊರತೆಗಳಿದೆ ಅಂತ ಹೇಳಿದಾಗ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗಬೇಕು ಮತ್ತು ನಮ್ಮ ಫ್ಯಾಕಲ್ಟಿ ಟೀಚಿಂಗ್ ಫ್ಯಾಕಲ್ಟಿ ಅಧ್ಯಾಪಕರು ಅದು ಇನ್ನೂ ಹೆಚ್ಚಿಸಬೇಕು. ಬಿಕಾಸ್ ವೆನ್ ಫ್ಲೆಕ್ಸಿಬಿಲಿಟಿ ಈಸ್ ಗಿವೆನ್, ವೆನ್ ಲಾಟ್ ಆಫ್ ಕಾಂಬಿನೇಷನ್ಸ್ ಆರ್ ಗಿವೆನ್, ದೆನ್ ಮೋರ್ ನಂಬರ್ ಆಫ್ ಟೀಚರ್ಸ್ ಹ್ಯಾವ್ ಟು ಬಿ ಎಂಪ್ಲಾಯ್ಡ್. ಸೊ ಇದು 1 ವರ್ಷದಲ್ಲೇ ಆಗಲ್ಲ, 2 ವರ್ಷದಲ್ಲಿ ಆಗಲ್ಲ, 20 ವರ್ಷ ಯೋಜನೆ ಇದು. ಮತ್ತು ಶುರು ಮಾಡಬೇಕು. ನಾವು ಯಾವಾಗ ಇವತ್ತಿಲ್ಲ ನಾಳೆ ಶುರು ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಎಷ್ಟು ಬೇಗ ನಾವು ಶುರು ಮಾಡ್ತೀವಿ ಅಷ್ಟು ಬೇಗ ನಾವು ಆ ಪ್ರಗತಿ ಹಾದಿನಲ್ಲಿ ನಾವು ಸೇರಿಕೊಳ್ತೀವಿ. ಬೇರೆ ದೇಶಗಳೆಲ್ಲ ಭಾಳ ಮುಂದುವರೆದಿದೆ. ಅವ್ರನ್ನ ನಾವು ಇಫ್ ಯು ಹ್ಯಾವ್ ಟು ಕ್ಯಾಚ್ ಅಪ್ ದೋಸ್ ಕಂಟ್ರೀಸ್, ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ದಿಸ್ ನ್ಯೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಟ್ ದ ಅರ್ಲಿಯೆಸ್ಟ್. ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಥ್ರೂ ಔಟ್ ದ ಕಂಟ್ರಿ. ಈ ವರ್ಷ ಇಲ್ಲ, ನೆಕ್ಸ್ಟ್ ವರ್ಷ ಒಳಗೆ ಇದು ಜಾರಿಗೆ ತಂದರೆ ನಮ್ಗೆ ಒಳ್ಳೆಯದಾಗುತ್ತೆ. ಬಟ್ ಕರ್ನಾಟಕ ಈಸ್ ದ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ದಿಸ್ ನ್ಯೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನಾವು ಆ ಸರ್ಕಾರಕ್ಕೆ ಅಭಿನಂದನೆಗೆ ಹೇಳೋಕ್ಕೆ ಇಚ್ಛೆ ಪಡುತ್ತೆ.